ಝೀ5ನವರು ಮತ್ತೊಮ್ಮೆ ತಮ್ಮ ಹೊಸ ಪ್ರಯತ್ನದೊಂದಿಗೆ ಬರ್ತಾ ಇದ್ದಾರೆ. ಅಂದರೆ ತಮ್ಮ ಹೊಸ ವೆಬ್ ಸೀರೀಸ್ನಿಂದ. ಬಟ್ ಈ ಸಾರಿ ಇದು ಒಂದು ಸ್ವಮೇಕ್ ಸೀರೀಸ್. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಇದೊಂದು ಸ್ವಮೇಕ್ ಸೀರೀಸ್, ರೀಮೇಕ್ ಅಲ್ಲ. ಇದರ ಹೆಸರು ಜೆರಾಕ್ಸ್ ಅಂತ. ಇದನ್ನು ಪ್ರೊಡ್ಯೂಸ್ ಮಾಡಿರೋಂಥವ್ರು ಡಾಲಿ ಪಿಕ್ಚರ್ಸ್. ಧನಂಜಯ ಅವರು ಹೊಸಬರಿಗೆ, ಹೊಸ ಪ್ರಯತ್ನಗಳಿಗೆ ಆದಷ್ಟು ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ಅದರಲ್ಲಿ ಇದು ಕೂಡ ಒಂದು. ಆ್ಯಂಡ್ ಇದನ್ನು ಡೈರೆಕ್ಟ್ ಮಾಡಿರೋವಂಥವ್ರು ಶ್ರೀನಿಧಿ ಬೆಂಗಳೂರು ಅವರು. ಬ್ಲಿಂಕ್ ಅನ್ನೋ ಸಿನಿಮಾ ಸಾಕಷ್ಟು ಸದ್ದನ್ನು ಮಾಡಿತ್ತು, ನಿಮಗೆ ಗೊತ್ತಿರುತ್ತೆ, ನಿಮ್ಮನ್ನು ತಲುಪಿರುತ್ತೆ. ಸೊ ಆ ಸಿನಿಮಾವನ್ನು ಡೈರೆಕ್ಟ್ ಮಾಡಿದಂಥ ಶ್ರೀನಿಧಿ ಅವರು ಈ ಮಿನಿ ಸೀರೀಸನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದರ ಟ್ರೈಲರ್ ರಿಲೀಸ್ ಆಗಿದೆ ಆ್ಯಂಡ್ ಅದನ್ನು ನೋಡಿದೆ, ಇಂಟ್ರೆಸ್ಟಿಂಗ್ ಆಗಿತ್ತು, ಇಷ್ಟ ಆಯಿತು ಅಂತ ಹೇಳ್ತೀನಿ. ಮೇನ್ಲಿ ಇಲ್ಲಿ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಇದರ ಜಾನರ್. ಇದೊಂದು ಕಾಮಿಡಿ ಸೀರೀಸ್ ಹೌದು, ಬಟ್ ಇದಕ್ಕೆ ಫ್ಯಾಂಟಸಿನೂ ಸೇರಿದೆ. ಸೊ ಅದು ಟ್ರೈಲರ್ನಲ್ಲಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಇದಕ್ಕೆ ಯಾಕೆ ಜೆರಾಕ್ಸ್ ಅಂತ ಹೆಸರಿಟ್ಟಿದ್ದಾರೆ ಅನ್ನೋದನ್ನು ಕೂಡ ಟ್ರೈಲರೇನೇ ಹೇಳ್ತಾ ಇದೆ. ಇಲ್ಲಿ ಏನೋ ಒಂದು ಇವೆಂಟ್ ನಡೆಯುತ್ತೆ, ನಾರ್ಮಲಿ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಆ ರೀತಿ ಸಿಡಿಲು ಬರೆದಿರೋದು ಅನ್ನೋ ಥರ. ಆ್ಯಂಡ್ ಅದರಿಂದ ಒಂದು ಎನರ್ಜಿ ಟ್ರಾನ್ಸ್ಫರ್ ಆಗಿದೆ ಈ ತಾಯ್ತಕ್ಕೆ. ಆ್ಯಂಡ್ ಆ ತಾಯ್ತ ಈಗ ನಮ್ಮ ಮೇನ್ ಪಾತ್ರದ ಕೈಗೆ ಸಿಕ್ಕಿದೆ. ಸೊ ಹಾಗಾಗಿ ಇಲ್ಲಿ ಒಂದೇ ಥರ ಕಾಣೋ ಅಂತ ಇಬ್ಬರು ವ್ಯಕ್ತಿಗಳು ಇದ್ದಾರೆ, ಹುಷಾರಾಗಿರಿ ಅನ್ನೋ ಥರದ ಪಾಂಪ್ಲೆಟ್ಗಳನ್ನು ಹಾಕ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ರೀತಿಯೇ ಒಬ್ಬ ಬಂದು ನಿಮ್ಮ ಡೈಲಿ ಲೈಫನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ. ಮೋಸ್ಟ್ಲಿ ಈ ರೀತಿ ಇದರ ಪವರ್ ಇದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಜೊತೆಗೆ ಇಲ್ಲಿ ಎಲೆಕ್ಷನ್ಸ್, ಪಾರ್ಟೀಸ್, ಮಿನಿಸ್ಟರ್ಸ್ ಅನ್ನೋದು ಇದೆ. ಸೊ ನಮ್ಮ ನಾರ್ಮಲ್ ಜೆರಾಕ್ಸ್ ಅಂಗಡಿಯ ಓನರ್ ಹೇಗೆ ಈಗ ತನಗೆ ಸಿಕ್ಕಿರುವಂಥ ಪವರ್ನ ಯೂಸ್ ಮಾಡಿಕೊಂಡು ಈ ಎಲೆಕ್ಷನ್ಸ್ನ, ಅಲ್ಲಿನ ಮಿನಿಸ್ಟರ್ಗಳನ್ನು ಅಥವಾ ತನ್ನ ಜೀವನವನ್ನು ಹೇಗೆ ಬದಲಿಸ್ಕೊಳ್ತಾನೆ ಅನ್ನೋದೇ ಈ ಸೀರೀಸ್ ಅಂತ ಹೇಳ್ಬೋದೇನೋ. ಕೈಂಡ್ ಆಫ್ ಆ ಝೋನಲ್ಲೇ ಇದೆ ಟ್ರೈಲರ್ನ ನೋಡಿದಾಗ. ಬಟ್ ಅಫ್ಕೋರ್ಸ್ ಎಲ್ಲ ಅಂದ್ಕೊಂಡಂಗೆ ಆಗ್ಬಿಡತ್ತಾ? ಇಲ್ಲ, ಚಾನ್ಸೇ ಇಲ್ಲ. ಸೊ ಲೈಫಲ್ಲಿ ಪವರ್ ಅನ್ನೋದೇನೋ ಸಿಕ್ಕಾಗ ಅದರಿಂದ ಎಡವಟ್ಟುಗಳು ಕೂಡ ಆಗಲೇಬೇಕು, ಅದೇ ರೂಲ್ ರೈಟಿಂಗಲ್ಲಿ. ಸೊ ಆ ರೀತಿ ಇಲ್ಲಿ ಆಗುವಂಥ ಎಡವಟ್ಟುಗಳು ಏನು ಅನ್ನೋದನ್ನು ನೋಡಬೇಕು. ಇನ್ನು ನಮ್ಮ ಮೇನ್ ಪಾತ್ರ ಎಂಥದ್ದು, ಅವನ ಇಂಟೆನ್ಷನ್ಸ್ ಏನು, ಆ್ಯಂಡ್ ಅದರಿಂದ ಏನೇನಾಗುತ್ತೆ ಅನ್ನೋದೇ ಈ ಸೀರೀಸ್ ಅಂತ ಹೇಳ್ಬೋದೇನೋ. ಸೊ ಶ್ರೀನಿಧಿ ಅವರಿಗೆ ಈ ಸೈನ್ಸ್ ಫಿಕ್ಷನ್ ಆ್ಯಂಡ್ ಫ್ಯಾಂಟಸಿ ಕಾನ್ಸೆಪ್ಟ್ಸ್ ಅಂದರೆ ತುಂಬ ಇಷ್ಟ ಅಂತ ಅನಿಸುತ್ತೆ. ಮೊದಲ ಸಿನಿಮಾ, ಮೊದಲ ಸೀರೀಸ್ ಈ ರೀತಿಯ ವಿಷಯಗಳ ಮೇಲೇ ತಂದಿದ್ದಾರೆ. ಮೇಲಿ ಖುಷಿಯಾಗಿದ್ದು ಏನಂದರೆ ಪ್ರೊಡ್ಯೂಸರ್ಗಳು ಮುಂದೆ ಬರ್ತಾ ಇರೋದು. ಇದೇ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಏನಕ್ಕಂದರೆ ಈಗ ಒಬ್ಬ ಪ್ರಾಮಿಸಿಂಗ್ ರೈಟರ್, ಪ್ರಾಮಿಸಿಂಗ್ ಡೈರೆಕ್ಟರ್ ಯಾರೋ ಬಂದರು ಅಂದ್ಕೊಳ್ಳಿ, ಅವರನ್ನು ಕರೆಸಿ ಮುಂದೆ ಏನಾದರೂ ಕಾನ್ಸೆಪ್ಟ್ ಇದೆಯಾ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳೋದು. ಆ ರೀತಿ ಪ್ರೊಡ್ಯೂಸರ್ಸ್ ಇದ್ದಷ್ಟು, ಅವರು ಹೊಸ ನ್ಯೂ ಏಜ್ ರೈಟರ್ಸ್ನ ಗುರುತಿಸಿದಷ್ಟು ಇಂಡಸ್ಟ್ರಿ ಬೆಳೆಯುತ್ತೆ. ಇದೇನೋ ಒಂದೇ ವರ್ಷದಲ್ಲಿ ಇಂಡಸ್ಟ್ರಿ ಚೇಂಜ್ ಮಾಡಲ್ಲ, ಬಟ್ ಇಟ್ಸ್ ಅ ಪ್ರೋಸೆಸ್. ಬೀಜನ ಈಗ ಬಿತ್ತಿದ್ರೆ ಇನ್ನು ಮುಂದೆ 5 ವರ್ಷಕ್ಕೆ ಒಂದೇ ಸಾರಿಗೆ ಇಂಡಸ್ಟ್ರಿಯಲ್ಲಿ ಬರೋ ಕಾಂಟೆಂಟ್ಸೇ ಚೇಂಜ್ ಆಗಿರುತ್ತೆ, ಗೊತ್ತೇ ಆಗಿರಲ್ಲ. ಬಟ್ ಆ ಪ್ರೊಸೆಸ್ಸಲ್ಲಿ ಯಾರೂ ಬಿಲೀವ್ ಮಾಡ್ತಾ ಇಲ್ಲ, ಎಲ್ರಿಗೂ ಇನ್ಸ್ಟಂಟ್ ರಿಸಲ್ಟ್ಸ್ ಬೇಕು ಅಷ್ಟೇ. ಬಟ್ ಅಂಥದ್ರಲ್ಲಿ ಡಾಲಿ ಪಿಕ್ಚರ್ಸ್ ಅವರು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈವನ್ ಝೀ5 ಕೂಡ. ಐ ಹೋಪ್ ಅವರಿಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗಲಿ ಅಂತ. ಇನ್ನು ಕಾಸ್ಟಿಂಗ್ನಲ್ಲಿ ಮೈ ಫೇವ್ರೇಟ್ ನಾಗಭೂಷಣ್ ಅವರಿದ್ದಾರೆ. ಅವರಿದ್ರೇ ನಗು ಬರುತ್ತೆ. ಅವರ ಬಾಡಿ ಲ್ಯಾಂಗ್ವೇಜ್, ಅದವರ ಕನ್ನಡ ಕೇಳೋದೇ ಚಂದ. ಅವರಿಗೂ ಒಂದು ಒಳ್ಳೆ ವಿನ್ ಬೇಕು ಆಫ್ಟರ್ ವಿದ್ಯಾಪತಿ. ಆ್ಯಂಡ್ ಆಲ್ಸೋ ಝೀ ಅವರಿಗೂ ಒಂದು ಒಳ್ಳೆ ವಿನ್ ಬೇಕು, ಯಾಕಂದರೆ ಈ ಮಿನಿ ಸೀರೀಸ್ಗಳ ವಿಷಯದಲ್ಲಿ ಅಂಥ ಸಕ್ಸಸ್ ಇನ್ನೂ ಸಿಕ್ಕಿಲ್ಲ ಅವರಿಗೆ. ಆ್ಯಂಡ್ ಜೊತೆಗೆ ರೀಮೇಕ್ ಅನ್ನೋ ಒಂದು ಸಣ್ಣ ಟ್ಯಾಗ್ ಕೂಡ ಈಗ ಸೇರಿಕೊಂಡಿದೆ. ಬಟ್ ಅವರು ಪ್ರೊಸೆಸಲ್ಲಿ ಬಿಲೀವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಹೋಪ್ ಆ ನಂಬಿಕೆ ಅವರನ್ನು ಕೈ ಹಿಡಿಯುತ್ತೆ ಅಂತ. ಸೊ ಟ್ರೈಲರ್ನ ನೀವಿಲ್ಲ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ಆ್ಯಂಡ್ ನಿಮಗೆ ಆ ಟ್ರೈಲರ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಅಲ್ಲಿ ಕೆಳಗಡೆ ತಿಳಿಸಿ ಅಂತ ಹೇಳ್ತೀನಿ. ಹಾಗೆಯೇ ಈ ಸೀರೀಸ್ ಇದೇ 24ಕ್ಕೆ ಝೀ5ನಲ್ಲಿ ರಿಲೀಸ್ ಆಗ್ತಾ ಇದೆ. ಬೆಸ್ಟ್ ವಿಶಸ್ ಟು ದ ಟೀಮ್ ಆ್ಯಸ್ ಯೂಶುವಲ್. ಮತ್ತೆ ಸಿಗೋಣ.